ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ವೆಲ್ಕಮ್ ಗಾಯ್ಸ್, ನಾನು ನಿಮ್ಮ ಚಂದನ್ ಮೈಸೂರು. ಮತ್ತು ಗಾಯ್ಸ್ ಎಲ್ಲ ಹೇಗಿದ್ದೀರಾ, ಏನು ಸಮಾಚಾರ? ನಾನಂತೂ ಮಸ್ತಾಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿರಿ ಗಾಯ್ಸ್. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಕಡೆ ಫಾಲೋ ಮಾಡಿ ಗಾಯ್ಸ್. ನಿಮ್ಗೆ ಯಾರ್ಯಾರು ಗೊತ್ತೋ ಎಲ್ಲರ ಕೈಲೂ ಸಬ್ಸ್ಕ್ರೈಬ್ ಮಾಡಿಸಿ ಗಾಯ್ಸ್. ನಾನಿವತ್ತು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ಸ್ಪಾಟ್ ಬಜಾರಿಂದ. ಇದು ಎಲ್ಲಿರೋದಪ್ಪ ಅಂದರೆ ವಿನ್ಕಲ್ ಫ್ಲೈಓವರಿಂದ ಚೂರು ಮುಂದೆ ಯಶಸ್ವಿನಿ ಚೌಟ್ರಿ ಆಪೋಸಿಟೇ ಇರೋದು. ನಾನಿಲ್ಲಿ ಯಾವುದೇ ರೀತಿಯಾದ ಈ ಐಟಮ್ ಜಾಸ್ತಿ ಐತೆ, ಈ ಐಟಮಲ್ಲಿ ಕಡಿಮೆ ಐತೆ, ಆ ಥರದ್ದು ವ್ಯತ್ಯಾಸ ಹೇಳಬೇಕು ಆ ಥರದ್ದೆಲ್ಲ ಏನಿಲ್ಲ. ಸುಮ್ಮನೆ ಮನೆಗೆ ನಾವೇನೋ ಪರ್ಚೇಸ್ ಮಾಡೋಕ್ಕಂತ ಬಂದಿದ್ದೀವಿ, ಹಿಂಗೆ ಒಂದು ಬ್ಲಾಗ್ ಮಾಡೋದು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇಲ್ಲಿ ಯಾವುದೇ ರೇಟ್ ಕಂಪೇರ್ ಮಾಡೋಕ್ಕೇನು ಹೋಗ್ತಾಯಿಲ್ಲ ನಾನು ಒಳಗೆ. ವೀಡಿಯೋದಲ್ಲಿ ಆ ಥರದ್ದೆಲ್ಲ ಏನೂ ಹೇಳಲ್ಲ. ಸುಮ್ಮನೆ ಮನೆಗೆ ನಾವೇನೇನು ತಾಳ್ತೀವಿ ಏನು ಅಂತ ತೋರಿಸೋದಂತ ವೀಡಿಯೋ ಮಾಡ್ತಾ ಹೋಗ್ತಾಯಿದ್ದೀನಿ ಅಷ್ಟೇ ಗಾಯ್ಸ್. ಇವಾಗ ಒಳಗೆ ಹೋಗಬೇಕು. ಆಲ್ರೆಡಿ ನಮ್ಮ ಅಕ್ಕ ಟ್ರಾಲಿನ ಎಳ್ಕೊಂಡು ಒಳಗೆ ಹೋಗಿದ್ದಾಳೆ. ಇಲ್ಲಿ ಒಳಗೆ ವೀಡಿಯೋ ಮಾಡ್ಬೋದೋ ಇಲ್ವೋ ಅದು ಗೊತ್ತಿಲ್ಲ. ನಾನು ಅದಕ್ಕೆ ಫೋನ್ನ ಫುಲ್ ಮೇಲೂ ಎತ್ತುತ್ತಾ ಇಲ್ಲ, ಕೆಳಗಡೆ ಹಿಡ್ಕೊಂಡು ಹೋಗ್ತಾಯಿದ್ದೀನಿ. ಹಿಂಗೆ ರಿವರ್ಸ್ ಹಿಡಿದು ತೋರಿಸ್ತಾಯಿದ್ದೀನಿ ಐಟಮ್ಸ್ಗಳನ್ನ ಅಷ್ಟೇ. ಮತ್ತು ಇವರು ಕಂಪ್ಯಾರಿಸನ್ ವೀಡಿಯೋ ಮಾಡಿಬಿಡ್ತಾರೆ, ಇಲ್ಲ ಏನಾರ ಮಿಸ್ಯೂಸ್ ಆಗಿ ಹೇಳ್ಬಿಡ್ತಾರೆ ಅಂದ್ಬಿಟ್ಟು ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ಅನಿಸುತ್ತೆ. ಅದಕ್ಕೆ ನಾನು ಫೋನ್ನ ಡೌನಲ್ಲಿ ಹಿಡ್ಕೊಂಡು ಹೋಗ್ತಾಯಿದ್ದೀನಿ. ನಾನು ಅಷ್ಟೇ ಇಲ್ಲಿ ಯಾವುದೇ ರೀತಿ ಕಂಪ್ಯಾರಿಸನ್ ವೀಡಿಯೋ ಮಾಡ್ತಾಯಿಲ್ಲ, ಈ ಐಟಮ್ ಜಾಸ್ತಿ ಐತೆ, ಈ ಐಟಮ್ ಕಮ್ಮಿ ಐತೆ ಅಲ್ಲಿ ಅಂತ. ಜಸ್ಟು ನಾವೇನೇನು ತಾಳ್ತೀವಿ ಅದನ್ನು ಮಾತ್ರ ತೋರಿಸ್ತೀನಿ ಅಷ್ಟೇ ವೀಡಿಯೋದಲ್ಲಿ. ಅದನ್ನು ಬಿಟ್ಟು ಬೇರೆದೆಲ್ಲ ತೋರ್ಸೋಕ್ಕೆ ಹೋಗಲ್ಲ. ಈಗ ಈ ಕಡೆ ಹುಡುಕೊಂಡು ಬಂದಿದ್ದೀನಿ ನಮ್ಮ ಅಕ್ಕನ. ಅವಳು ಟ್ರಾಲಿ ಎಳ್ಕೊಂಡು ಯಾವ ಕಡೆ ಹೋಗೋಳೋ ಗೊತ್ತಿಲ್ಲ, ಅವಳನ್ನೇ ಹುಡುಕ್ತಾಯಿದ್ದೀನಿ. ನಾನು ಆ ಕಡೆ ಎಲ್ಲ ಹುಡ್ಕಾಡ್ತಾಯಿದ್ದೆ, ನೋಡಿದ್ರೆ ನಮ್ಮ ಅಕ್ಕ ಇಲ್ಲ ಪಕ್ಕದ ಲೈನಲ್ಲಿ ಹೋಯ್ತಾವಳೆ ಟ್ರಾಲಿ ತಳ್ಕೊಂಡು. ನನ್ನ ಮನೆಯಿಂದ ಕರ್ಕೊಂಬಂದಿದ್ದೀನಿ ಟ್ರಾಲಿ ತಳ್ಕೊಂಡು ಹೋಗೋಕ್ಕೆ. ಆದರೆ ನಾವು ಛತ್ರಿ ಮಕ್ಕಳು ಗೊತ್ತಲ್ಲ, ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ನೀನೇ ಟ್ರಾಲಿ ತಳ್ಕೊಂಡು ಏನೇನು ಐಟಮ್ ಬೇಕು ತಗೋ, ಕೊನೆಗೆ ಸಿಗ್ತೀನಿ ನಿನಗೆ ಅಂತ ಹೇಳ್ಬಿಟ್ಟು ಈಗ ನಾನು ಸುತ್ತಾಡವ ಅಂತ ಹೋಗ್ತಾಯಿದ್ದೀನಿ. ಇನ್ನೂ ಒಳಗಡೆ ಏನೇನು ಸಿಗ್ತದೆ ಅಂತ ನೋಡೋದು ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ನೀವು ಇದ್ರೊಳಗಡೆ ಬಂದರೆ ನಿಮಗೆ ಮನೆಗೆ ಏನೇನು ಐಟಮ್ಸ್ ಬೇಕು A to Z ಆಲ್ಮೋಸ್ಟ್ ಎಲ್ಲ ಇಲ್ಲೇ ಸಿಕ್ಬಿಡ್ತದೆ ನಿಮಗೆ. ಒಂದು ಸತಿ ಬನ್ನಿ ವಿಸಿಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ನಮ್ಮ ಅಕ್ಕನ ಆ ಕಡೆ ಕಳಿಸ್ಬಿಟ್ಟು ನಾನು ಈ ಕಡೆ ಬಂದಿದ್ದೀನಿ, ಒಂದು ರೌಂಡ್ ಹಾಕವ ಏನೇನು ಸಿಗುತ್ತೆ ಅಂತ ನೋಡ್ತಾಯಿದ್ದೀನಿ ಗಾಯ್ಸ್. ಈ ಕಡೆ ಬಂದೆ ಬಾಯ್ಸ್ ಐಟಮ್ಸ್ ಹತ್ರ ಏನೇನು ಸಿಗುತ್ತೆ ನೋಡವ, ಏನಾರ ಹೊಸ್ದಾಗಿ ಏನಾರ ಕಾಣಿಸರೆ ಎತ್ತಾಕಳವ ಅಂದ್ಬಿಟ್ಟು ಶೂಸು ಸ್ಲಿಪ್ಪರ್ ನೋಡ್ತಾಯಿದ್ದೀನಿ. ಏನಾರ ಸಿಕ್ಕರೆ ತಗೊಂಡು ಹೋಗೋದೇನೆ. ಏನು ಗುರು ಒಳಗಡೆ ನೋಡ್ರಿ ಸ್ಕೂಲ್ ಬ್ಯಾಗು ಐತೆ, ಟ್ರಾಲಿ ಬ್ಯಾಗು ಐತೆ, ಆ ಕಡೆ ನೋಡ್ರಿ ವಾಚು ಐತೆ, ಇಲ್ಲಿ ನೋಡಿ ಸ್ಕೂಲ್ ಬ್ಯಾಗು ಐತೆ. ಏನೇನಿಲ್ಲ ಗುರು, ಒಂದೇ ಕಡೆ ಎಲ್ಲ ಐಟಮು ಇಟ್ಬಿಟ್ಟವ್ರಲ್ಲ ಗುರುವೆ. ನೋಡಿ ವಾಷಿಂಗ್ ಮಿಷಿನು ಐತೆ, ಫ್ರಿಜ್ಜು ಐತೆ, AC ಐತೆ, TV ಐತೆ, ಆ ಕಡೆ ವಾಚು ಐತೆ. ಇಲ್ಲೇ ಒಂದೇ ಕಡೆ ಆಲ್ಮೋಸ್ಟ್ ಎಲ್ಲ ಶಾಪಿಂಗು ಮುಗ್ದೋಗ್ಬಿಡುತ್ತೆ ಗಾಯ್ಸ್. ನಿಮಗೆ ಫ್ಯಾಮಿಲಿನ ಕರ್ಕೊಬಂದು ಇಲ್ಲಿ ಬಿಟ್ಬಿಟ್ರೆ ಒಂದೇ ಕಡೆ ಎಲ್ಲ ಶಾಪಿಂಗು ಮುಗಿಸ್ಬಿಡ್ತಾರೆ ನಿಮಗೆ. ಇಲ್ಲಿ ನೋಡಿದ್ರೆ ನಮ್ಮ ಆಪೋಸಿಟ್ ಟೀಮ್ ಅವ್ರದ್ದು ಮ್ಯಾಚ್ ಬರ್ತೈತೆ. ನಮ್ಮ ಆಪೋಸಿಟ್ ಟೀಮ್ ಯಾವುದು ಅಂದರೆ ಚೆನ್ನೈ ಗುರುವೆ, ನಮ್ಮದು RCB ಗಾಯ್ಸ್. RCB ಲವರ್ಸ್ ಯಾರ್ಯಾರು ಇದ್ದೀರಾ ಅವರು ಜೈ RCB ಅಂತ ಕಮೆಂಟ್ ಮಾಡಿ ಗಾಯ್ಸ್. ಇನ್ನೇನು ಮಾಡೋದ ಅಂದ್ಬಿಟ್ಟು ನಾನು ಮ್ಯಾಚ್ನ ನೋಡ್ತಾ ನಿಂತಿದ್ದೀನಿ. ಶಾಪಿಂಗ್ ಮಾಡೋಕ್ಕೆ ಬಂದವರು ಮ್ಯಾಚ್ ನೋಡ್ಕೊಂಡು ಆರಾಮಾಗಿ ನಿಂತ್ಕೊಬೋದು. ಈ ದೊಡ್ಡ ಫ್ಯಾನ್ ಗುರು ಏನು ಗಾಳಿ ಬೀಸ್ತೈತೆ, ಅದು ಸ್ಲೋವಲ್ಲಿ ತಿರುಗ್ತೈತೆ, ಒಳ್ಳೆ ಮಸ್ತ್ ಗಾಳಿ ಬೀಸ್ತೈತೆ. ಅದನ್ನೇನಾರ ಜೋರಾಗಿ ಹಾಕ್ಬಿಟ್ರೆ ಹೆವಿ ಗಾಳಿ ಬೀಸ್ತದೆ. ಹಂಗೆ ನಾನು ಮ್ಯಾಚ್ನ ನೋಡ್ಕೊಂಡು ನಿಂತಿದ್ದೀನಿ. ಇನ್ನೇನು ಮಾಡೋದೆಲ್ಲ ಸುತ್ತಾಡ್ತಾ ಇದ್ದೀನಲ್ಲ. ಇಲ್ಲಿ ನೋಡಿ ಗುರುವೆ, ಮಕ್ಳಿಗೆ ಬುಕ್ಕು ಇಟ್ಟವರಲ್ಲ ಗುರುವೆ, ಇನ್ನೇನೇನು ಇಡೋಂಗಿಲ್ಲ, ಎಲ್ಲ ಆಲ್ಮೋಸ್ಟ್ ಎಲ್ಲ ಇಟ್ಬಿಟ್ಟವ್ರೆ. ನಿಮಗೆ ಒಂದೇ ಕಡೆ ಎಲ್ಲ ಸಿಗುತ್ತೆ. ಕುಕ್ಕರು ಐತೆ, ಮನೆಗೆ ಐಟಮ್ ಏನೇನು ಬೇಕು A to Z ಎಲ್ಲ ಒಳಗೆ ಸಿಗುತ್ತೆ. ಈ ಬ್ಲಾಗ್ ಸಿಂಪಲ್ ಬ್ಲಾಗು ಗಾಯ್ಸ್. ಏನು ಈ ಬ್ಲಾಗಲ್ಲಿ ಏನು ಇನ್ಫಾರ್ಮೇಷನ್ ಕೊಡೋ ಅಂಥದ್ದೇನಿಲ್ಲ, ಸಿಂಪಲ್ ಬ್ಲಾಗು. ಮನೆಯವ್ರ ಜೊತೆ ಬಂದರೆ ಏನೇನು ತಾಳ್ತಾರೆ, ಏನೇನೋ ತೋರ್ಸವ ಅಂದ್ಬಿಟ್ಟು ಒಂದು ಬ್ಲಾಗ್ ಮಾಡ್ತಾಯಿದ್ದೀನಿ ಅಷ್ಟೇ. ಈ ಬ್ಲಾಗಲ್ಲಿ ಯಾವುದೇ ರೀತಿಯಾದಂಥ ಇನ್ಫಾರ್ಮೇಷನ್ ವೀಡಿಯೋಸ್ ಏನಿಲ್ಲ. ಈಗ ನೋಡಬೇಕು ನಮ್ಮ ಅಕ್ಕ ಯಾವ ಕಡೆ ಹೋಗಿದ್ದಾಳೆ ಏನು ಅಂತ ನೋಡವ ಅಂತ ಹೋಗ್ತಾಯಿದ್ದೀನಿ. ಇನ್ನೇನೇನು ತಗೊಂಡೋಳೋ ತಗೊಂಡಿಲ್ವೋ, ಇನ್ನೇನೇನು ತಗೊಬೇಕೋ ಒಂದು ಗೊತ್ತಿಲ್ಲ. ನನ್ನನ್ನು ಟ್ರಾಲಿ ಎಳ್ಕೊಂಬರೋಕ್ಕೆ ಅಂತ ಬಂದಿದ್ದು, ನಾನು ನೋಡಿದ್ರೆ ಇಲ್ಲಿ ಬ್ಲಾಗ್ ಮಾಡಬೇಕು ಅಂದ್ಬಿಟ್ಟು ಸುತ್ತಾಡ್ತಾಯಿದ್ದೀನಿ. ಮತ್ತು ಬರೋರು ನಾನು ನೋಡ್ಕೊಂಡು ನಿಂತಿದ್ದೀನಿ ಅಷ್ಟೇ. ಇವಾಗ ಹೋಗ್ತಾಯಿದ್ದೀನಿ ನಮ್ಮ ಅಕ್ಕನ ಹತ್ರ ಏನೇನು ತಗೊಂಡೋಳೆ ನೋಡ್ತೀನಿ ಹೋಗಿ. ನಾವು ಬಂದು ಅರ್ಧ ಗಂಟೆ ಆಯಿತು. ಇಲ್ಲಿ ನೋಡಿದ್ರೆ ಇನ್ನೂ ಅರ್ಧ ಟ್ರಾಲಿನೂ ತುಂಬಿಲ್ಲ, ಬರೀ 4-5 ಐಟಮ್ ತಗೊಂಡು ಸುತ್ತಾವಳೆ ಆಗ್ಲಿಂದ. ಅದಕ್ಕೆ ಕೊಡು, ನಾನೇ ಟ್ರಾಲಿನ ಹಿಡ್ಕೊತೀನಿ, ಬೇಗ ಏನೇನು ಬೇಕು ನೋಡಿ ತೊಗೊತ ಹೇಳಿ ಕಳಿಸಿದ್ದೀನಿ. ಮುಂದೆ ನಾನು ವೀಡಿಯೋ ಮಾಡ್ತಾ ಹಾಗೆ ಹೋಗ್ತಾಯಿದ್ದೀನಿ. ನಾನು ವೀಡಿಯೋ ಮಾಡ್ತಾ ನಿಂತ್ಕೊಂಡ್ಬಿಟ್ರೆ ಇನ್ನೂ ಲೇಟ್ ಮಾಡಾಕ್ಬಿಡ್ತಾಳೆ ಅಂದ್ಬಿಟ್ಟು ನಾನೇ ಟ್ರಾಲಿನ ಇಸ್ಕೊಂಡಿದ್ದೀನಿ ಗಾಯ್ಸ್. ಹೋಗ್ತಾಯಿದ್ದೀನಿ, ಏನೇನು ಬೇಕಂತ ನೋಡ್ತಾವಳೆ ಅವಳು. ಇಲ್ಲಿ ನೋಡಿ ಗಾಯ್ಸ್, ಬಾಟ್ಲಲ್ಲಿ ಎಳ್ಳೀರು ಮಾರೋ ಥರ ಆಗೋಯ್ತು. ಇನ್ನೇನೇನು ಬರುತ್ತೋ ಅಂತ ಗೊತ್ತಿಲ್ಲ, ನೋಡಬೇಕು. ಯಾವ ಥರ ಅಪ್ಡೇಟ್ ಆಯ್ತಾಯಿದ್ದೀವಿ ನೋಡಿ. ಎಳ್ಳೀರು ಬಾಟ್ಲಲ್ಲಿ ಸಿಗೋ ಥರ ಆಗೋಯ್ತು. ಇನ್ನು ನೆಕ್ಸ್ಟ್ ಇನ್ನೇನೇನು ಸಿಗುತ್ತೋ ಗೊತ್ತಿಲ್ಲ. ಆ ಕಡೆ ಎಲ್ಲ ಮುಗಿಸ್ಕೊಂಡು ಈ ಕಡೆ ಬಂದರೆ ಇಲ್ಲಿ ನೋಡಿದ್ರೆ ಹಣ್ಣು ಮಾರ್ತಾವ್ರಲ್ಲ ಗುರುವೆ. ಇಲ್ಲಿ ಏನೇನು ಮಾರಂಗಿಲ್ಲ, A to Z ಎಲ್ಲ ಮಾರ್ತಾರೆ ಅಂತ ಹೇಳಿದ್ನಲ್ಲ ಆಗಲೇ, ಎಲ್ಲನೂ ಮಾರ್ತವ್ರೆ. ಈ ದೊಡ್ಡ ಫ್ಯಾನ್ ನೋಡೋರೇ ಒಂಥರ ಖುಷಿ. ಏನು ಗಾಳಿ ಬೀಸ್ತೈತೆ ಅಂದರೆ ಮಾತ್ರ ಮಸ್ತ್ ಗಾಳಿ ಬೀಸ್ತೈತೆ. ಸದ್ಯಕ್ಕೆ ಇಷ್ಟೇ ತಗೊಂಡಿರೋದು. ಲಾಸ್ಟ್ ಮಂತ್ದು ಸ್ವಲ್ಪ ಆಯ್ತಂತೆ, ಅದಕ್ಕೆ ಈ ಮಂತ್ಗೆ ಸ್ವಲ್ಪ ಕಮ್ಮಿ ತಗೊತಾ ಇದ್ದೀನಿ ಅಂತೇಳಿ
ಬೇಗ ಬೇಗ ತಗೊತಾವಳೆ. ಈ ಕಡೆ ಈಗ ಗ್ರಾಸರೀಸ್ ಏನೇನು ಬೇಕು ಅಂತ ತಗೊತಾವಳೆ, ದಿನಸಿ ಐಟಮ್ಗಳನ್ನ. ಇದು ನೋಡಿ ಗುರು, ನಾನು ನೋಡಿರೋದು 4 ಕ್ಲಿಪ್ಟು 4 ಚಕ್ರದ್ದು, ಇದು ನೋಡ್ರೆ 3 ಚಕ್ರದ್ದು. ಒಳ್ಳೆ ಮಸ್ತಾಗಿ ನುಗ್ಗಾಡಿಸ್ತಾವನೆ ಅಣ್ಣ ಈ ಸಂಧಿ ಒಳಗನೆ 3 ವೀಲ್ದು. ರ್ಯಾಕ್ ಮೇಲೆ ಜೋಡಿಸಿರೋ ಐಟಮ್ಗಳನ್ನ ತೆಗಿಯೋಕ್ಕಂತೆ ಆ 4 ಕ್ಲಿಪ್ಟು ಮಾತ್ರ ಒಳಗಡೆನೇ ಒಳ್ಳೆ ಕಂಫರ್ಟಬಲಾಗಿ ಓಡಾಡಿಸ್ತಾವನೆ ಗುರುವೆ. ಸದ್ಯಕ್ಕೆ ಏನೇನು ಬೇಕೆಲ್ಲ ತಗೊಂತಾಳೆ ಈ ಕಡೆ ದಿನಸಿ ಐಟಮ್ನ. ತಗೊಂಬಿಟ್ರೆ ಇಲ್ಲಿಂದ ಹೋಗ್ತಾ ಇರೋದೇ ಗಾಯ್ಸ್. ನಾವು ಅಂಗಡಿಗಳಿಗೆ ಹೋದರೆ ಅವರೇ ಕಟ್ಟಿ ಕೊಡ್ತಾರೆ, ನಮ್ಗೆ ಎಷ್ಟು ಕೆ ಜಿ ಬೇಕು ಅಂತ ಕೇಳ್ಕೊಡ್ತಾರೆ. ಇಲ್ಲಿ ನಮ್ಗೆ ಎಷ್ಟು ಕೆ ಜಿ ಬೇಕು ಅಂತ ನಾವೇ ಹಾಕ್ಕೊಂಡು ಹೋಗಿ ಅಲ್ಲೋಗಿ ತೂಕ ಹಾಕ್ಸ್ಕೊಂಡು ಬಿಲ್ ಹಾಕ್ಸ್ಕೊಬೇಕು. ಇದೊಂಥರ ಡಿಫ್ರೆಂಟು. ನಿಮ್ಗೇನು ಬೇಕು ನೀವು ತಗೊಳ್ಳಿ ಅಂತ ಬಿಟ್ಬಿಟ್ಟವ್ರೆ. ನಾವೇನಾರ ದಿನಸಿ ಅಂಗಡಿಗಳಿಗೆ ಹೋದರೆ ನಮ್ಗೇನು ಬೇಕು ಅಂತ ಅವ್ರು ಕೇಳ್ಕೊಡ್ತಾರೆ. ಇಲ್ಲಿ ನಾವೇನು ಕೇಳ್ತೀವಿ ಅದನ್ನೆಲ್ಲ ಇವ್ರು ಕೊಡ್ತಾರೆ. ಒಂಥರ ಡಿಫ್ರೆಂಟು. ನಮ್ಗೇನೇನು ಬೇಕು ನಾವೇ ಎತ್ಕೊಳ್ಳೋದು. ಅದೇ ರೀತಿ ಎಲ್ಲ ಎತ್ಕೊಂತವ್ರೆ ಒಂದೊಂದಾಗಿ ಎಲ್ಲ ಜೋಡಿಸ್ತವ್ರೆ. ನಾನು ಆ ಕಡೆ ಹೋಗಿ ಎಲ್ಲದಕ್ಕೂ ಒಂದೊಂದು ಥರ ಬಂದು ಬಿಲ್ ಹೊಡೆಸ್ಕೊತ ಇದ್ದೀನಿ ಎಷ್ಟೆಷ್ಟು ಅಂತ. ಇಲ್ಲಿ ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಬೋದು. ತೂಕ 1 ಕೆ ಜಿ 2 ಕೆ ಜಿ ಅಂತೇನಿಲ್ಲ, ಸುಮ್ಮನೆ ಎಷ್ಟು ಬೇಕು ಅಷ್ಟು ಸುರ್ಕೊಬೋದು. ಅಷ್ಟನ್ನು ಹೋಗಿ ಅಲ್ಲಿ ಕೊಟ್ಟರೆ ಅಣ್ಣ ಅದಕ್ಕೊಂದು ಬಿಲ್ ಹೊಡೆದು ಕೊಡ್ತಾನೆ, ತಗೊಂಡು ಹೋಗ್ತಾ ಇರೋದೆ. ನೋಡುವ, ಸದ್ಯಕ್ಕೆ ಇಷ್ಟು ಸಾಕು ಅಂತ ಹೇಳ್ತಾವಳೆ. ನೋಡ್ಬೇಕು ಇನ್ನೇನಾರ ಮಿಸ್ ಆಗಿದೆಯಾ ನೋಡು ಅಂತ ಹೇಳಿದ್ದೀನಿ. ಯಾಕಂದರೆ ಪದೇ ಬರೋಕ್ಕಾಗಲ್ಲ. ಇಲ್ಲ ನಾನೇ ಹೋಗಬೇಕು, ಮನೆಗೆ ಹೋದರೆ ಅಂಗಡಿಗೆ ಅಲ್ಲಿ ಹೋಗು ಇಲ್ಲಿಗೆ ಹೋಗು, ಅದು ತಂದುಬಿಡು ಇದು ತಂದುಬಿಡು, ಅದಿಲ್ಲ ಇದಿಲ್ಲ ಅಂತ ನನ್ನೇ ಕಳಿಸ್ತಾರೆ. ಅದಕ್ಕೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಸರಿಯಾಗಿ ನೋಡ್ಕೊ ಅಂತ ಹೇಳಿ ನಾನು ಈ ಕಡೆ ಬಂದು ನಿಂತಿದ್ದೀನಿ. ಸದ್ಯಕ್ಕೆ ಸಾಕು, ಸಣ್ಣ ಪುಟ್ಟ ಏನಾರ ಇದ್ದರೆ ಮನೆ ಹತ್ರ ತಗೊಳ್ಳೋದ, ನೀನು ಇದೆಯಲ್ಲ ತಗೊಂಬರಕ್ಕೆ ಅಂತ ಹೇಳೋಳೆ. ಫೈನಲಿ ಇವಾಗ ಹೋಗ್ತಾಯಿದ್ದೀವಿ ಬಿಲ್ ಹಾಕ್ಸೋದು ಅಂತ. ಕೇಳಿದೆ ಎಷ್ಟಾಯ್ತದೆ ಅಂತ ಹೇಳಿದೆ. ಇದಕ್ಕೇ ಒಂದು 5,000 ಆಯ್ತದೆ ಅಂತ ಹೇಳ್ತಾವಳೆ. ಇಲ್ಲಿ ನೋಡಿದ್ರೆ ಒಂದು ಅರ್ಧ ಟ್ರಾಲಿ ಅಷ್ಟೇ ತಗೊಂಡಿರೋದು, ಇದಕ್ಕೇ ಒಂದು 5,000 ಆಯ್ತದೆ ಅಂತವಳೆ. ಅಯ್ಯಯ್ಯಪ್ಪ ಏನು ಗುರು ಇಷ್ಟೊಂದು ಕಾಸ್ಟ್ಲಿ. ಇಲ್ಲಿ ನೋಡಿ ಗೈಸ್, ಐಸ್ ಕ್ರೀಮು ಮಡಗವ್ರೆ, ಆ ಕಡೆ ಚಾಕ್ಲೇಟು ಮಡಗವ್ರೆ, ಏನಿಲ್ಲ ಅನ್ನಂಗಿಲ್ಲ. ಒಳಗೆ ಎಲ್ಲ ಐತೆ ಗುರುವೆ. ಬಿಲ್ಲಿಂಗಿಗೂ ಸ್ವಲ್ಪ ಜನ ಇದ್ದರು, ಅದಕ್ಕೆ ಈ ಕಡೆ ಒಂದು ರೌಂಡ್ ಹಾಕವ ಅಂತ ನೋಡ್ತಾ ಇದ್ದೀನಿ. ಯಾವ ಕಡೆ ಕಮ್ಮಿ ಐತೆ ನೋಡ್ತಾ ಇದ್ದೀನಿ. ಎಲ್ಲ ಕಡೆ ಜನ ಅವರೇ, ಕ್ಲೋಸಿಂಗ್ ಟೈಮ್ ಬೇರೆ, ಅದರಿಂದ ಎಲ್ಲ ಕಡೆ ಜನ ಅವರೇ. ಇಲ್ಲಿಂದ ಬಿಲ್ಲಿಂಗ್ ಮಾಡ್ಕೊಂಡು ಹೋಗೋಕೆ ಇನ್ನೂ ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ. ಯಾಕಂದರೆ ಎಲ್ಲ ಬಿಲ್ಲಿಂಗ್ ಕೌಂಟ್ರಲ್ವೇ 5 ಜನ ಲೈನ್ ನಿಂತವ್ರೆ ಗುರುವೆ. ಎಲ್ಲ ಒಂದೊಂದು ಅರ್ಧ ಟ್ರಾಲಿ ಸಾಮಾನು ತುಂಬಿಸ್ಕೊಂಡು ನಿಂತವ್ರೆ. ಒಬ್ಬೊಬ್ರದ್ದು ಒಂದು 1/4 ಗಂಟೆ ಬಿಲ್ಲಿಂಗ್ ಆಯ್ತೈತೆ. ಇನ್ನೂ ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ. ಈ ಲೋಟ ನೋಡಿದ್ರೆ ಒಂದು ಡೈಲಾಗ್ ನೆನಪಾಗ್ತೈತೆ. ಅದು ಯಾರ್ದು ಅಂದರೆ ಉಪೇಂದ್ರ ಅವ್ರದ್ದು. ನಿಮಗೆ ಏನಾರು ಗೊತ್ತಿದೆ ಅದು ಯಾವ ಡೈಲಾಗು ಅಂತ ಕಮೆಂಟ್ ಮಾಡಿರಿ ಗೈಸ್. ನಾನು ಹೇಳಲ್ಲ, ನೀವೇ ಕಮೆಂಟ್ ಮಾಡಿ. ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಯಾವ ಕಡೆ ಬಿಲ್ಲಿಂಗ್ ಕಮ್ಮಿ ಆಗ್ತಾರೆ ಅಂತ. ನಮ್ಮ ಅಕ್ಕನ ಆ ಕಡೆ ನಿಲ್ಲಿಸ್ಬಿಟ್ಟು ನಾನು ಈ ಕಡೆ ಸುತ್ತಾಡ್ತಾ ಇದ್ದೀನಿ. ಯಾವುದೋ ಒಂದು ಮ್ಯಾಪ್ ಹಾಕಿದ್ರು ನೋಡ್ತಾ ನಿಂತಿದ್ದೀನಿ. ವರ್ಲ್ಡ್ ಫೈನೆಸ್ಟ್ ಕಲೆಕ್ಷನ್ ಫ್ರಮ್ ಅಂದ್ಬಿಟ್ಟು ಅದನ್ನು ನೋಡ್ಕೊಂಡು ನಿಂತಿದ್ದೀನಿ. ನೋಡಿ ಇಲ್ಲಿ ಬಿಲ್ಲಿಂಗಿಗೆ ನಿಂತವ್ರೆ. ಈ ಕಡೆ ಸ್ವಲ್ಪ ಕಮ್ಮಿ ಐತಿ, ಆ ಕಡೆ ಎಲ್ಲ ನಿಂತವ್ರೆ. ನಾನು ಈ ಕಡೆ ಬಂದು ನಿಂತಿದ್ದೀನಿ. ಅಲ್ಲೇ ನಿಂತಿದ್ದೆ ನಾನು ಇಷ್ಟೊತ್ತು ಗಂಟ. ಏನು ಮಾಡೋದು, ನಿಂತು ಕಾಲು ನೋವು ಬಂತು, ಅದಕ್ಕೆ ಈ ಕಡೆ ಬಂದು ನಿಂತಿದ್ದೀನಿ. ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ನೋಡಬೇಕು. ನಮ್ಮ ಅಕ್ಕನೇ ನಿಲ್ಸಿದ್ದೀನಿ ಬಿಲ್ಲಿಂಗಿಗೆ. ಓಕೆ ಗಾಯ್ಸ್, ಇನ್ನು ಬಿಲ್ಲಿಂಗ್ ಎಲ್ಲ ಮಾಡಿಸ್ಕೊಂಡು ನಾನು ನಿಮಗೆ ಈಚೆ ಸಿಗ್ತೀನಿ. ಗೈಸ್ ಫೈನಲಿ ಬಿಲ್ಲಿಂಗ್ ಎಲ್ಲ ಮಾಡಿಸ್ಕೊಂಡು ಈಚೆಗಡೆ ಬಂದು ನಾವೇ ಇಲ್ಲೇ ಒಂದು ಅರ್ಧ ಗಂಟೆಯಿಂದ 20 ನಿಮಿಷ ನಿಂತ್ಕೊಂಡು ಟೈಮೇ ಆಗೋಯ್ತು ಗುರು. ಟೈಮ್ ಆಲ್ರೆಡಿ ಒಂದು 9:15 ಆಗೈತೆ. ಇನ್ನು ಮನೆಗೆ ಹೋಗಂಟ 9:45 ಇಲ್ಲ 10 ಗಂಟೆ ಆಗ್ಬೋದು. ಪಟಾಪಟ್ ಅಂತ ಎಲ್ಲನೂ ಗಾಡಿಗೆ ಹಾಕ್ಕೊಂಡು ಹೋಗಬೇಕು. ಗಾಯ್ಸ್ ವಿಡಿಯೋ ನೋಡ್ತಾ ಇರೋರು ಕಮೆಂಟ್ ಮಾಡಿ ಹೇಳಿ ಇಷ್ಟು ಐಟಮ್ಗೆ ಎಷ್ಟು ಆಗಿರ್ಬೋದು ಅಂತ ನೀವೇನೆ. ಯಾಕಂದರೆ ನಿಮಗೂ ಗೊತ್ತಿರುತ್ತೆ ಅಲ್ವಾ, ನೀವು ಮನೆಯವ್ರ ಜೊತೆ ಹೋಗಿರ್ತೀರ, ನೀವು ಈ ಥರ ಎಲ್ಲ ಐಟಮ್ಸ್ಗಳೆಲ್ಲ ತಂದಿರ್ತೀರ, ಶಾಪಿಂಗ್ ಎಲ್ಲ ಮಾಡಿರ್ತೀರ, ನಿಮಗೂ ಗೊತ್ತಿರುತ್ತೆ. ಒಂದು ಎಸ್ಟಿಮೇಟಲ್ಲಿ ಕಮೆಂಟ್ ಮಾಡಿ ಹೇಳಿ ಎಷ್ಟಾಗೈತೆ ಅಂತ. ನೀವು ಎಷ್ಟು ಹೇಳ್ತೀರಾ, ನೀವು ಸರಿಯಾಗಿ ಹೇಳ್ತೀರಾ ಇಲ್ವೋ ಅಂತ ಗೊತ್ತಾಗುತ್ತೆ. ನೀವು ಸರಿಯಾಗಿ ಹೇಳಿಲ್ಲ ಅಂದರೆ ಕೊನೆಯಲ್ಲಿ ನಾನೇ ಕಮೆಂಟ್ ಬಾಕ್ಸಲ್ಲಿ ಹೇಳ್ತೀನಿ. ವೀಡಿಯೋದಲ್ಲಿ ಹೇಳಲ್ಲ ಅಷ್ಟೇ, ಕಮೆಂಟ್ ಬಾಕ್ಸಲ್ಲಿ ಹೇಳ್ತೀನಿ. ಈಗೆಲ್ಲನೂ ಎತ್ಕೊಂಡು ನಮ್ಮ ಗಾಡಿ ಹತ್ರ ಹೋಗ್ತಾಯಿದ್ದೀವಿ. 2 ಚೀಲ ತಂದಿದ್ದೀವಿ, ಎಲ್ಲನೂ ತುಂಬ್ಕೊಂಡು ಸೀದಾ ಮನೆ ಕಡೆಗೆ ಹೋಗಬೇಕು. ಟೈಮ್ ಆಲ್ರೆಡಿ ಆಗ್ಬಿಡೈತೆ. ಇಷ್ಟು ಐಟಮ್ ಐತೆ ನೋಡಿ ಗೈಸ್, ಎಷ್ಟಾಗೈತೆ ಅಂತ ಕಮೆಂಟ್ ಮಾಡಿ ಹೇಳಿ. ಸ್ವಲ್ಪ ಡಿಕ್ಕಿಗೆ ಹಾಕ್ಕೊಂಡಿದ್ದೀವಿ, ಇನ್ನೊಂದು ಸ್ವಲ್ಪ ಚೀಲಕ್ಕೆ, ಇನ್ನೊಂದು ಸ್ವಲ್ಪ ಬ್ಯಾಗ್ ಹಾಕ್ಕೊಂಡು ಇಲ್ಲಿಂದ ಹೊರಡ್ತಾ ಇರೋದೆ ಗಾಯ್ಸ್. ಸೊ ಗಾಯ್ಸ್ ಫೈನಲಿ ಎಲ್ಲನೂ ಡಿಕ್ಕಿಗೆ ಸ್ವಲ್ಪ ತುಂಬ್ಕೊಂಡು, ಚೀಲಕ್ಕೆ ಸ್ವಲ್ಪ ತುಂಬ್ಕೊಂಡು, ಬ್ಯಾಗ್ಗೆಲ್ಲ ತುಂಬ್ಕೊಂಡು ನಾವಿವಾಗ ಗಾಡಿ ಎತ್ಕೊಂಡು ಮನೆ ಕಡೆಗೆ ಹೋಗ್ತಾಯಿದ್ದೀವಿ ಗಾಯ್ಸ್. ಚೌಟ್ರಿ ಮಾತ್ರ ಮಸ್ತಾಗಿ ಕಾಣಿಸ್ತೈತೆ ನೈಟ್ ಟೈಮಲ್ಲಿ. ಯಾಕಂದರೆ ಆ ಥರ ಲೈಟಿಂಗು ಈ ಚೌಟ್ರಿ ಜಮಾನ್ದಿಂದನೂ ಹೈಲೈಟಾಗೇ ಐತೆ ಗುರು. ಮಾತ್ರ ಚೌಟ್ರಿ ನೋಡೋಕೆ ಮಾತ್ರ ಮಸ್ತಾಗೈತೆ. ಎಲ್ಲಿ ಅಂದರೆ ಇನ್ಕಲ್ ಫ್ಲೈಓವರಿಂದ ಚೂರು ಮುಂದೆ ಬಂದರೆ ಅಲ್ಲೇ ಕಾಣಿಸ್ತದೆ ಗಾಯ್ಸ್. ಅದನ್ನೆಲ್ಲ ನೋಡ್ಕೊಂಡು ನಾವಿವಾಗ ಶಿಸ್ತಾಗಿ ಮನೆ ಕಡೆಗೆ ಹೋಗ್ತಾಯಿದ್ದೀವಿ ಗಾಯ್ಸ್. ಯಾಕಂದರೆ ಗಾಡಿ ಓಡಿಸ್ತಾ ವಿಡಿಯೋ ಮಾಡೋಕ್ಕೆಲ್ಲ ಆಗಲ್ಲ. ನಾನು ನಿಮಗೆ ಇನ್ನು ಮನೆ ಹತ್ರ ಸಿಗ್ತೀನಿ ಗಾಯ್ಸ್. ಯಾಕಂದರೆ ಗಾಡಿ ಓಡಿಸ್ಬೇಕಾದ್ರೆ ವಿಡಿಯೋ ಮಾಡೋದು ತುಂಬ ಕಷ್ಟ. ಐಟಮ್ ಎಲ್ಲ ಜೋಡಿಸ್ಕೊಂಡಿದ್ದೀನಿ, ಅದಕ್ಕೆ ನಾನು ನಿಮಗೆ ಇನ್ನು ಮನೆ ಹತ್ರ ಸಿಗ್ತೀನಿ ಗಾಯ್ಸ್ ಫೈನಲಿ ಮನೆ ಹತ್ರ ಬಂದು ಕೊನೆಗೂ ನನ್ನ ಫೋನಲ್ಲಿ ಬೇರೆ ಚಾರ್ಜ್ ಇಲ್ಲ ಗುರು. ಇಲ್ಲಿ ಫ್ಲ್ಯಾಶ್ ಲೈಟ್ ಬೇರೆ ಆನ್ ಆಯ್ತಲ್ಲ, ಅದಕ್ಕೆ ಗಾಡಿ ಹೆಡ್ಲೈಟ್ ಆನ್ ಮಾಡ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಕಾಣಲಿ ಅಂತ, ಇಲ್ಲಾಂದರೆ ನಾನು ಕಾಣೋದಿಲ್ಲ. ಅದಕ್ಕೇ ನಮ್ಮ ಅಕ್ಕಂಗೆ ಅರ್ಧ ಚೀಲ ಕೊಟ್ಟು ಕಳಿಸಿದ್ದೀನಿ. ನಾನೊಂದು ಚೀಲ ಎತ್ತಾಕೊಂಡು ಹೋಗಬೇಕು ಗಾಯ್ಸ್. ಮನೆಗೆ ಹೋಗಿ ಇಡಬೇಕು. ಇನ್ನೇನು ಮಾಡೋದು, ನಾವೇ ಎತ್ಕೊಂಡು ಹೋಗಬೇಕು ಫಸ್ಟ್ ಫ್ಲೋರ್ಗೆ. ಟೈಮ್ ನೋಡಿ ಆಲ್ರೆಡಿ 9:45 ಆಗಿ ಹೋಯ್ತು. ಹೇಳಿಲ್ವಾ 9:45 10 ಗಂಟೆ ಆಗುತ್ತೆ ಅಂತ. ಹಂಗೆ 9:45 10 ಗಂಟೆ ಆಯಿತು. ಇನ್ನೊಂದು ಅರ್ಧ ಚೀಲ ಆಯಿತು. ನಮ್ಮ ಅಕ್ಕನೇ ಕಳಿಸಿದ್ದೀನಿ, ಹೋಗು ನೀನು ಎತ್ತಾಕ ಬಾ ಅಂತ.
ಬರ್ತಾವಳೆ ಗಾಯ್ಸ್. ಇನ್ನೇನಿಲ್ಲ, ಇವಾಗ ಹೋಗಿ ಊಟ ಮಾಡ್ಕೊಂಡು ಶಿಸ್ತಾಗಿ ಮಲ್ಕೊತಾ ಇರೋದೆ ಅಷ್ಟೇ. 9:45 ಆಗೈತಿ, ಇನ್ನೆಲ್ಲಿಗೆ ಹೋಗೋದ? ಇನ್ನು ಹೋದರೆ ಮನೆಯಲ್ಲಿ ಇವತ್ತು ಫೋನ್ ಬಿಡ್ತಾರೆ, ಟೈಮ್ ಆಯಿತು ಬಾ ಅಂತ. ಅದಕ್ಕೆ ಇನ್ನೆಲ್ಲೂ ಹೋಗೋದೇನಿಲ್ಲ ಗಾಯ್ಸ್, ಶಿಸ್ತಾಗಿ ಊಟ ಮಾಡ್ಕೊಂಡು ಮಲ್ಕೊತಾ ಇರೋದೆ ಗಾಯ್ಸ್. ಮತ್ತು ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿರಿ ಗಾಯ್ಸ್. ಮತ್ತು ಈ ವಿಡಿಯೋದಲ್ಲಿ ಏನಾದ್ರು ಸಣ್ಣ ಪುಟ್ಟ ತಪ್ಪಿದರೆ ಕಮೆಂಟ್ ಮಾಡಿ ಹೇಳಿ. ಮತ್ತು ನೆಕ್ಸ್ಟು ಯಾವ ಥರದ್ದು ವೀಡಿಯೋ ಮಾಡಬೇಕು ಅಂತಲೂ ಕಮೆಂಟ್ ಮಾಡಿ ಹೇಳಿ ಗಾಯ್ಸ್. ಮತ್ತು ಈ ವಿಡಿಯೋ ಇಷ್ಟ ಆಗಿರೋ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಕಡೆ ಫಾಲೋ ಮಾಡಿ ಗಾಯ್ಸ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋದಾ ಗಾಯ್ಸ್. ಬಾಯ್.